ಹೇಳ್ತಾ ಇರೋದು ನನ್ನ ಬಾಬಣ್ಣನ ಬಿಟ್ಟು ಬ್ಯಾರೋ ಜಿಕ್ಕಿರ್ಬೇಕು ಅಂತನಾ? ಒಂಥರ ಹಾಗೆ ನಾನು ಹೇಳ್ತಿರೋದು ಸಂಪೂರ್ಣವಾಗಿ ಅವ್ರನ್ನ ಬಿಟ್ಬಿಡಿ ಅಂತಲ್ಲ. ಅವ್ರು ನಿಮ್ ಜೊತೆಗೆ ಇರ್ಲಿ, ಅವ್ರನ್ನ ಸ್ವತಂತ್ರವಾಗಿ ಬಿಟ್ಬಿಡಿ. ಅವ್ರೀಗ ಅವನಲ್ಲ ಅವಳು. ಇಂತ ಮಾತಾಡಕ್ಕೆ ನಿಮ್ಗೆ ಬಾಯಿ ಆದ್ರೂ ಹೆಂಗ್ ಬಂದು? ನಿಮ್ ಮಾತೆಲ್ಲ ಗೊತ್ತಾಯ್ತದೆ ನೀವೆಂತ ಪಾರ್ಟಿ ಪರ್ಸನ್ ಅಂತ. ಇರೋದು ಪಾರ್ಟಿ ಪರ್ಸನ್ ಅಲ್ಲ, ಡರ್ಟಿ ಪರ್ಸನ್. ಹೇಳಿದ್ರೆ ಚಾಡ ನೀವ್ ಅದೇ ನಮ್ಮ ಬಾಬಣ್ಣ ಹಂಗ ಆಗವ್ರೆ ಅಂತ ಅವ್ರನ್ನ ಬಿಟ್ಬಿಡು ಅಂತ ಹೇಳ್ತಿದಾರಿ ಅಲ್ಲ. ನಾನೇನಾದ್ರೂ ಹಂಗಾಗಿದ್ರೆ ನಮ್ಮ ಬಾಬಣ್ಣ ನನ್ನ ಬಿಟ್ಬಿಡ್ತಾ ಇದ್ರ? ಯಾವುದೇ ಕಾರಣಕ್ಕೂ ಮಾತಾಡ್ಬೇಡಿ ಪುಟ್ಟಮಲ್ಲಿ ಅವರೇ. ಹಾಗಾಗಿ ನಾನ್ ಬಿಡ್ತಿರ್ಲಿಲ್ಲ. ಅಂದ್ರೆ ಮಧುರ ನಾನು ಚೆನ್ನಾಗಿ ನೋಡ್ಕೋತಿದ್ವಿ ಎಂದೆ. ಹಂಗೆ ನಾನು ನಮ್ಮ ಬಾಬಣ್ಣನ ಚೆನ್ನಾಗೆ ನೋಡ್ಕತ್ತೀನಿ. ಅವ್ರ ಜಾಗಕ್ಕೆ ಬೇರೆಯವ್ರನ್ನ ಬರಕ್ ಬಿಡಲ್ಲ. ಪುಟ್ಟಮಲ್ಲಿ ಅವರೇ, ನನ್ನ ಮಾತೇ ನಿಮ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಕಾಗಿಲ್ಲ. ನಮ್ಮ ಬಾಬಣ್ಣನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿವ್ನಿ. ಈಗ ಅವ್ರನ್ನ ಹಂಗೆ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕತ್ತೀನಿ. ಈಗ ನೀವು ಬುಡಿ ಗಾಡಿಯಾ? ಅಲ್ಲ ಪುಟ್ಟಮಲ್ಲಿ ಅವರೇ, ಬುಡಿ ಗಾಡಿಯಾ? ಕ್ಷಮಿಸ್ಬಿಡಿ ಬಾಬಣ್ಣ. ಜಾನಿ ತಗೊಳ್ಳಿ, ಈ ಜ್ಯೂಸ್ನ ನಿಮ್ಗೋಸ್ಕರ ಪ್ರೀತಿಯಿಂದ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ನನಗೆ ಜ್ಯೂಸ್ ಬೇಡ, ಒಂದು ದೊಡ್ಡ ವಿಷಯ ಬೇಕು. ಕೊಡ್ತೀಯಾ? ಸದ್ಯಕ್ಕೆ ಸ್ಟಾಕ್ ಇಲ್ಲ, ನಾಳೆ ಶಾಪಿಂಗ್ ಹೋದಾಗ ತಗೊಂಬಂದು ಕೊಡ್ತೀನಿ. ಗಂಡ ವಿಷಯ ಕೇಳಿದ್ರೆ ಯಾಕೆ ಅಂತ ಕೇಳೋದ್ ಬಿಟ್ಟು ತಂದು ಕೊಡ್ತೀನಿ ಅಂತಿದ್ಯಲ್ಲ, ಇದೇನ ನಿನಗೆ ನನ್ನ ಮೇಲಿರೋ ಪ್ರೀತಿ? ಮತ್ತಿನ್ನೇನು, ಪ್ರೀತಿಯಿಂದ ಜ್ಯೂಸ್ ತಂದು ಕೊಟ್ಟಾಗ ವಿಷ ತಂದು ಕೊಡು ಅಂತಿರಲ್ಲ, ಇನ್ನೇನು ಹೇಳಿ? ನೀವು ಕೂತಿರೋದು ನೋಡಿದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಸಮಸ್ಯೆಗೂ ನೀವೇ ಪರಿಹಾರ ಕಂಡಿಡಬೇಕು ಅನ್ನೋ ತರ ಕೂತಿದ್ದೀರಾ. ನನ್ನ ಪರಿಸ್ಥಿತಿ ನೋಡಿ ನಿನ್ನ ಕಿಂಡಲ್ ಮಾಡ್ಬೇಕು ಅನ್ಸುತ್ತಲ್ಲ? ನಾನೇನು ಹಾಗೆ ಅನ್ಕೊಂಡಿಲ್ಲ. ನೀವ್ ಆ ರೀತಿ ಇಮ್ಯಾಜಿನ್ ಮಾಡಿದ್ರೆ ನಾನು ಅದನ್ನೆಲ್ಲ ಕತೆ ರೂಪಕ್ಕೆ ತಂದು ಸಿನಿಮಾ ಮಾಡಕ್ಕಾಗಲ್ಲ. ಸಿನಿಮಾದಲ್ಲಿ ಆಕ್ಟ್ ಮಾಡಿ ನೋಡು, ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನೀವು ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡಿ, ನಾನು ಆಗ ಹೀರೋಯಿನ್ ಆಗ್ತೀನಿ. ಪ್ಲೀಸ್, ನನ್ನ ತಲೆ ಕೆಟ್ಟೋಗಿದೆ, ಏನೇನೋ ಮಾತಾಡ್ಬೇಡ. ಈಗ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನಾಗಿದೆ? ಮತ್ತಿನ್ನೇನ್ ಮಧು, ಗೌಡ್ರು ಸ್ಲೇಟು ಅಲ್ಲ ಬಳಪನೂ ಅಲ್ಲ ಅನ್ನೋ ತರ ಆಗಿದ್ದಾರೆ. ಆದ್ರೂ ಪುಟ್ಬಲ್ಲಿಯವ್ರು ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂತಾರಲ್ಲ, ಇದು ಸರಿನಾ? ನಾನು ಅವ್ರಿಗೆ ಪರಿಸ್ಥಿತಿನ ಮಕ್ಕಳಿಗೆ ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೋತಿಲ್ಲ. ಜಾನಿ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಗೌಡ್ರು ಹುಡುಗಿ ತರ ಬಿಹೇವ್ ಮಾಡ್ತಿರ್ಬೋದು, ಆದ್ರೆ ಮುಂದೊಂದ್ ದಿನ ಸರಿ ಹೋಗ್ತಾರೆ. ಅಲ್ಲಿವರೆಗೂ ಪುಟ್ಟಮಲ್ಲಿ ಅವ್ರ ಪೇಷನ್ಸ್ ಇಂದ ಇರ್ತೀನಿ ಅಂದ್ರೆ ನೀವ್ಯಾಕೆ ಬೆನ್ನಗೆ ಆಟಮ್ ಕಟ್ಕೊಂಡಿರೋ ತರ ಆಡ್ತಿದ್ದೀರಾ? ಅದು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಗೌಡ್ರು ಸರಿ ಹೋಗೋದಾಗಿದ್ರೆ ಯಾವತ್ತೋ ಸರಿ ಹೋಗ್ಬೇಕಾಗಿತ್ತು. ಅವ್ರಿರೋ ಪರಿಸ್ಥಿತಿ ನೋಡಿದ್ರೆ ಅವ್ರು ಸರಿ ಹೋಗೋ ಲಕ್ಷಣನೇ ಕಾಣ್ತಿಲ್ಲ. ಸರಿ ಹೋಗದೆ ಇದ್ರು ಪರವಾಗಿಲ್ಲ ಬಿಡಿ. ಪುಟ್ಟಮಲ್ಲಿ ಅವರು ಗಂಡನ ಜೊತೆ ಬದುಕದೇ ಇದ್ರು ಒಳ್ಳೆ ಸ್ನೇಹಿತ ಜೊತೆ ಬದುಕ್ದಂಗಾಗುತ್ತೆ. ಅದು ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಪುಟ್ಟಮಲ್ಲಿ ಅವ್ರು ಆ ರೀತಿ ಜಗತ್ತಲ್ಲಿ ಬದುಕಕ್ಕಾಗುತ್ತಾ? ನಾ ಬದುಕ್ತೀನಿ ಚಂದನ್ ಅವ್ರೆ. ನಾನೇ ಬದುಕ್ತೀನಿ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಬೆಡ್ ಕೆಡ್ಸ್ಕೊಂಡಿರಿ? ಪುಟ್ಟಮಲ್ಲಿ ಇರೋದು ಬೆಡ್ ಅಲ್ಲ, ಹೆಡ್ಡು. ಹಿಡಿದ್ರಿ ಜಾಡ, ಅದನ್ನ ಯಾಕೆ ಕೆಡ್ಸ್ಕೊಂಡಿರಿ ಅಂತ ಹೇಳ್ತೀನಿ, ನನಗ್ ಬೇಕಾಗಿಲ್ಲ. ನಿಮಗ್ ಬೇಡ ಅಂದ್ರೆ ಬಿಡಿ ಜಾನಿ, ನಮಗ್ ಬೇಕು. ಗೌಡ್ರು ನಂಗು ಮತ್ತೆ ಪುಟ್ಟಮಲ್ಲಿ ಅವ್ರಿಗೂ ಒಳ್ಳೆ ಗೆಳತಿ ಆಗಿದ್ದಾರೆ ಅಲ್ವಾ ಪುಟ್ಟಮಲ್ಲಿ ಅವರೇ? ಓಹೋ, ವಿಷಯ ಇಲ್ಲಿ ತನಕ ಬಂತು. ಹಾಗಿದ್ರೆ ನಿಮ್ಮಿಬ್ರು ಗೆಳತಿಗೆ ನಾಮಕರಣ ಮಾಡ್ಬಿಡಿ. ಗುಡ್ ಐಡಿಯಾ ಜಾನಿ. ನಿಮ್ ತಲೆಲ್ಲೂ ಬ್ರೈನ್ ಇದೆ ಅಂತ ಆಗಾಗ ಪ್ರೂವ್ ಮಾಡ್ತಾ ಇರ್ತೀರಾ. ಪುಟ್ಟಮಲ್ಲಿ ಅವರೇ, ನಮ್ಮ ಹೊಸ ಗೆಳತಿಗೆ ಒಂದ್ ಒಳ್ಳೆ ಹೆಸರಿಡಿ. ನನ್ಗೊಂದ್ ಹೆಸರು ಕೆಪ್ತಿ ಬತ್ತು. ಅವ್ರು ಕಂಡ್ರೆ ನಂಗೆ ಬೋ ಇಷ್ಟ. ಅವ್ರು ನಂಗೆ ಗುರುಗಳಿದ್ದಂಗೆ. ಅವ್ರ ಹೆಸರಿಡವ? ಅವ್ರ ಹೆಸರು ಹೇಳಿ. ಸುನೀತಾ. ಅವರು ಸುನೀತಾ ಅಲ್ಲ, ತಾತ. ಜಾನಿ, ನಂದೇ ಹೆಸರಮ್ಮ. ನಂಗೂ ಗೊತ್ತಿದೆ. ನಾವು ಅವ್ರಿಗೆ ಸುನೀತಾ ಅಂತ ಹೆಸರಿಟ್ರೆ ನೀವ್ಯಾಕೆ ಹೊಟ್ಟೆವ್ರಿ ಪಡ್ಕೋತೀರಾ? ನಾವಿನ್ಮೇಲೆ ಅವ್ರನ್ನ ಸುನೀತಾ ಅಂತಾನೆ ಕರಿತೀವಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ
ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?